जय हिंद दोस्तों, मैं हूं अजीम इनामदार और आप देख रहे हैं आई एक्सप्रेस न्यूज़, खबर सच्चाई की। ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ಇಲ್ಲಿ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ಗೆ ಈಗ ಜಸ್ಟ್ ಒಂದು ರೈಲು ಹೋಗಿದೆ, ಆದರೆ ಇನ್ನೊಂದು ರೈಲು ಬರುತ್ತಿದೆ ಅಂಥೇಳಿ ಇಲ್ಲಿ ಗೇಟ್ ತೆಗೆದಿಲ್ಲ ಅವರು. ಈ ಥರ ಪ್ರತಿಯೊಬ್ಬ ನಾಗರಿಕರು ಈ ಭಾಗಕ್ಕೆ ಯಾರು ಅಡ್ಡಾಡ್ತಾರ ಪ್ರತಿಯೊಬ್ಬರಿಗೆ ಈ ಥರ ಸಮಸ್ಯೆ ಇದೆ. ಮಾನ್ಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು ಇದು ಅಂಡರ್ ಪಾಸ್ ಮಾಡಬೇಕು ಅಂಥೇಳಿ ಈ ಥರ ಯೋಜನೆ ಹಾಕ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಇದು ಸಮಸ್ಯೆ ಶಾಶ್ವತ ನಿವಾರಣೆ ಆಗುತ್ತದೆ ಅಂಥೇಳಿ 4-5 ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಈಗಲೂ ನೋಡಿ, ಇದೇ ಜಸ್ಟ್ ಒಂದು ಟ್ರೈನ್ ಹೋಗಿದೆ, ಅದು ಇನ್ನೊಂದು ಟ್ರೈನ್ ಬರ್ತಾಯಿದೆ ಅಂಥೇಳಿ ಗೇಟ್ ತೆಗೆದಿಲ್ಲ ಅವರು. ನೋಡಿ ಎಷ್ಟು ವಾಹನಗಳು ನಿಂತಿದ್ದಾವೆ, ಅಲ್ಲಿ ಬಸ್ ನಿಂತಿದೆ ನೋಡಿ, ಅಲ್ಲಿ ಮಧುವನ್ ಹೋಟೆಲ್ ದಾಟಿ ಹೋಗಿವೆ ಬಸ್ಗಳು. ಈ ಥರ ಪ್ರತಿಯೊಬ್ಬರು ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ದಿನಾಲು 30-40 ಟ್ರೈನ್ ಹೋಗ್ತಾ ಇದ್ದಾವೆ. ಈ ಥರ ಸಮಸ್ಯೆ ಸರ್, ನಿಮಗೆ ಇದು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲತ್ತಿಲ್ಲ ರೀ? ಹಾಂ, ದಿನಾಲು ಎಷ್ಟು ಟ್ರೈನ್ ಹೋಗ್ತಾವ್ರಿ? ಹಾಂ, ಇದೇಗ ಒಂದು ಟ್ರೈನ್ ಹೋಯ್ತು, ಈಗ ಮತ್ತೆ ತೆಗೆದಿಲ್ಲ ರೀ. ತೊಂದರೆ ಆಗ್ಲತ್ತಿಲ್ಲ. ಇದು ಫ್ಲೈಓವರ್ ಆಗ್ಬೇಕು ಏನು ಹಿಂಗೆ ಇರ್ಬೇಕ್ರ? ಹಾಂ, ಆಗ್ಬೇಕಿಲ್ಲ ರೀ. ಇದು ತೊಂದರೆ ಅನ್ನಿಸ್ತಾ ಇಲ್ಲ ನಿಮ್ಗೆ? ನೀವು ದಿನಾಲು ಇದೇ ರೂಟ್ಲ ಹಾಯ್ತೀರಿನ? ಈಗ 2 ಸಲ ಬಂದಾಗ ಈ ಥರ ಸಮಸ್ಯೆ ಇದೆ ಅಲ್ರಿ ನಿಮಗೆ? ಹಾಂ, 20 ನಿಮಿಷ ನಿಂದಿರ್ಬೇಕು, ಹೌದಲ್ಲ ರೀ? ಮತ್ತು ಎಲ್ಲರಿಗೂ ಟೈಮ್ ವೇಸ್ಟ್. ಎಷ್ಟೊಂದು ಎಲ್ಲರೂ 100 ಜನ ನಿಂದಿರ್ತಾರೆ. ಮತ್ತು ಇದು ಟ್ರಾಫಿಕ್ ಪಾಸ್ ಆಗ್ಬೇಕಾದ್ರೆ ಅಲ್ಲೊಂದು ಒಂದು ಟೈಪ್ ಯುದ್ಧ ಆಡ್ದಂಗೆ ಏನಿಲ್ಲತ್ತೀರಿ? ಹಾಂ, ಇದು ನೋಡಿ, ಈಗ ಟ್ರೈನ್ ಈಗ ಗೇಟ್ ತೆಗಿತಾರೆ. ಗೇಟ್ ತೆಗೆದ ಮೇಲೆ ಯಾವ ಟೈಪ್ ಯುದ್ಧ ನಡೀತದೆ ಅನ್ನೋದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಹಾಂ, ಚಂತನ ಈ ಕಡೆ ಯಾಕರೆ ಈ ಕಡೆ ಮನೆ ತೊಗೊಂಡು ಕಾಣಿಸ್ತದೆ ಇಲ್ಲತ್ತೀರಿ? ಹಾಂ ರೀ, ಒಟ್ಟು ಸಮಸ್ಯೆನೇ ಸಿಕ್ಕೊಳ್ಳೋದು. ಹಾಂ, ನೋಡಿ, ಜನಪ್ರತಿನಿಧಿಗಳೇ, ಉಸ್ತುವಾರಿ ಸಚಿವರೇ, 40 ಸಾರಿ ಈ ಥರ ಸಮಸ್ಯೆ ಅನುಭವಿಸ್ಬೇಕು ಪ್ರತಿಯೊಬ್ಬರು. ನೋಡಿ, ಎಲ್ಲಿ ಮಧುವನ್ ಹತ್ತಲ್ಲಿ ನಿಂತದೆ ಗಾಡಿ. ಇಂಥ ಪರಿಸ್ಥಿತಿ, ಪ್ರತಿಯೊಬ್ಬರು ಈ ಥರ ಕಷ್ಟ ಅನುಭವಿಸ್ಬೇಕು. ನೋಡಿ, ಎಲ್ಲ ಜನಪ್ರತಿನಿಧಿಗಳು, ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಈ ಥರ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಿದ್ರು ಕೂಡ ಈ ಥರ ದಿನಂಪ್ರತಿ ಸಮಸ್ಯೆ ಅನುಭವಿಸ್ತಿದ್ದಾರೆ. ಒಂದು ದಿವಸ ಅಲ್ಲ, ಇದು ಆಯ್ತಲ್ಲ, ಒಂದು ದಿವಸ ಫ್ಲಡ್ ಬಂದಿದೆ, ಒಂದು ದಿವಸ 2 ದಿವಸ ನೀರು ಹೋಗಿಬಿಡ್ತಾವ, ಗಟರ್ ಸ್ವಚ್ಛ ಹಾಕದ, ಆಮೇಲೆ ಮತ್ತೆ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಇರ್ಬೋದು ಒಳಗೆ. ಇದು ಹಂಗಿಲ್ಲ, ದಿನಾಲು ಫ್ಲಡ್ ಇದ್ದಂಗೆ ದಿನಾಲು ಪರಿಸ್ಥಿತಿ ಗಂಭೀರ. ಒಂದು ದಿವಸದ ಸಮಸ್ಯೆ ಅಲ್ಲಿದು. 70 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ತನೂ ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಮ್ಮ ವಿಜಯಪುರದ ಸಾರ್ವಜನಿಕರು. ಜನಪ್ರತಿನಿಧಿಗಳು ಬರೀ ತಮ್ಮ ಸ್ವಾರ್ಥಕ್ಕಾಗಿ ಜನರ ಮತ ಪಡೆದುಕೊಂಡು ಇಡೀ ಪ್ರಾಮಾಣಿಕ ವ್ಯವಸ್ಥೆನೇ ಹಾಳುಗೆಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು. ಇದು ಅಂಡರ್ಗ್ರೌಂಡ್ ಮಾಡ್ತೇವೆ ಅಂತೇಳಿ ಸಂಸದರು ಇಲ್ಲಪ್ಪ ಅದು ಆಗೋದಿಲ್ಲ ಅಂತಂದರೆ, ಇದು ರಸ್ತೆ ಅಲ್ಲಿ ಇಬ್ರಾಹಿಂಪುರ ರಸ್ತೆ ಹಾಗಿದೆ, ಇಲ್ಲಿ ಬಾಲ್ಕೋಟ್ ರಸ್ತೆಯೂ ಇದೆ, ಮತ್ತು ಬಿಜಾಪುರಲ್ಲಿ 2 ರಸ್ತೆ ಮುಖ್ಯ ರಸ್ತೆ ಇದ್ದಾವೆ. ಮತ್ತು ಮುಖ್ಯ ರಸ್ತೆ ಇದೆ ಅಂದಮೇಲೆ ಅದೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇದು ಫ್ಲೈಓವರ್ ಆಗಲೇಬೇಕಿದು, ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗಬೇಕಿದು. ಇದು ಅಂಡರ್ಗ್ರೌಂಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಂಡರ್ಗ್ರೌಂಡ್ ಮಾಡಿದರೆ ಇಲ್ಲಿ ನೀರು ನಿಂದಿರ್ತವೆ, ಕೆಟ್ಟ ಹೊಲಸಾಗ್ಬಿಡ್ತದೆ. ನೀವು ಇನ್ನೂ ಬೇಕಾದ್ರೆ ಉನ್ನತ ಯಾರು ಸೈಂಟಿಸ್ಟ್ ಇದ್ದಾರೆ, ಬೇಕಾದ್ರೆ ಯಾರು ಟೆಕ್ನಿಕಲಿ ಯಾರು ಅದಕ್ಕೆ ನಾಲೆಜ್ ಪರ್ಸನ್ ಇದ್ದಾರೆ ಕರೆಸಿ ಸಂಪೂರ್ಣ ಪರಿಶೀಲನೆ ಮಾಡಿ ಆಮೇಲೆ ದಿಟ್ಟ ಕ್ರಮ ತೊಗೊಳ್ರಿ. ನಿಮಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡೋದಲ್ಲ. ಸಾರ್ವಜನಿಕರಿಗೆ ಅನ್ಯಾಯ ಆಗೋದನ್ನು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದಿಟ್ಟ ಕ್ರಮ ತೊಗೊಳ್ರಿ ಎಲ್ಲರೂ ಕೂಡಿ. ಇಲ್ಲ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ, ಈಗಾಗಲೇ ಅಲ್ಲಿ ಮಾಡ್ಯಾರ, ಇದು ಮತ್ತೆ ಫ್ಲೈಓವರ್ ಮಾಡೋಕ್ಕೆ ಆಗೋದಿಲ್ಲ ಅಂದ್ರೆ ಇದು ವಿಶೇಷ ಅನುದಾನ, ಇದು ಮಾಡಲೇಬೇಕಂತೇಳಿ ದಿಟ್ಟ ಕ್ರಮ ತೊಗೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡೋಕ್ಕೆ ಅವಕಾಶ ಇದೆ. ಅದು ಯಾವುದೇ ಕಾರಣಕ್ಕೆ ಮಾಡಬೇಕು. ಸಂಸದರೇ, ತಾವು ನೀವು ಹೇಳೋ ಅಂಡರ್ಗ್ರೌಂಡ್ ಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ತಪ್ಪಿದು. ಇದು ವಿಶೇಷ ಒಂದು ಮುತುವರ್ಜಿ ವಹಿಸಿ ಇದು ಏನು ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು. ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ. ನೋಡಿ, ಎಷ್ಟೊತ್ತು ನಾನು ನಿಂತು 20 ನಿಮಿಷ ಆಯಿತು. 20 ನಿಮಿಷ ತನಕ ಏನೋ ಇದು
ಇದು ಕ್ರಾಸಿಂಗ್ ಪರಿಹಾರ ಆಗಿಲ್ಲ. ಕಲ್ಲೋಡಿ ಅಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಜವಾಬ್ದಾರಿ? ಜನಪ್ರತಿನಿಧಿಗಳು ಇದ್ದು ಏನು ಪ್ರಯೋಜನ? ಹಾಂ, ಸರಿಯಾಗಿ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ನಿಮಗೆ ಏನು ಅನ್ಬೇಕು? ಎಲ್ಲರಿಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ, ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಇದು ಮುತುವರ್ಜಿ ತೊಗೊಂಡು ದಿಟ್ಟ ಕ್ರಮ ತೊಗೊಂಡು ಇದೊಂದು ಶಾಶ್ವತ ಪರಿಹಾರ ಆಗಬೇಕಾದ್ರೆ ಇದು ಅಲ್ಲೇನು ರಿಂಗ್ ರೋಡ್ಲಿಂದ ಫ್ಲೈಓವರ್ ಕಾಲಮ್ ಹಾಕ್ಕೊಂಡು ಇದು ವಜ್ರ ನಿರ್ಮಾಣ ಕ್ರಾಸಿಂಗ್ಗೆ ಫ್ಲೈಓವರ್ ಆಗಿ ಅಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟ್ ಎಂಡ್ ಬಾರ್ ಮುಂದೆ ಇಳಿಸಿಬಿಟ್ರೆ ಆ ಕಡೆ ರಾಮನಗರಿಗೆ ಹೋಗ್ತದೆ, ಆ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತದೆ. ಇದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. अगर आपके घर में किसी भी तरह का फंक्शन हो, मेहंदी, हल्दी, निकाह, बर्थडे, किसी भी तरह का अगर आपके घर में फंक्शन हो, अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है, AM डेकोरेशन एंड मंडप पर कॉल करें. अगर आप ये वीडियो देखकर उनके पास जाएंगे तो आपको डिस्काउंट भी दिया जाएगा. इनके पास डेकोरेशन के हर तरह की डिजाइनिंग मौजूद है. इसी तरह इनके पास रेंट पर कुर्सी, टेबल्स वगैरह भी आपको मिल जाएंगे. इनका जो शॉप है KKGS रोड, निसार मोहल्ला, मदीना मरकज के अपोजिट बीजापुर शहर में मौजूद है.